ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರ್ತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇಂದು ನಿದ್ದೆಯಿಂದ ಉಂಟಾಗುವಂತಹ ಅನೇಕ ವಿಧವಾದ ಲಾಭದಾಯಕ ವಿಷಯಗಳನ್ನು ನೋಡೋಣ. ಚಿತ್ತಂ ಪ್ರಸಾದಯತಿ. ನಿದ್ದೆ ಹೇಳುವಂಥದ್ದು ಮನಸ್ಸಿನ ಆರೋಗ್ಯಕ್ಕಾಗಿ, ಮನಸ್ಸಿನ ಪುಷ್ಟಿಗಾಗಿ ಅತಿ ಅವಶ್ಯಕ. ಚಿತ್ತಂ ಅಂತೇಳಿದರೆ ಮನಸ್ಸು. ಮನಸ್ಸಿಗೆ ಒಂದು ಪ್ರಸಾದನವನ್ನು ಮಾಡ್ತದೆ. ಮನಸ್ಸಿಗೆ ದಿನನಿತ್ಯ ಪೋಷಣೆಯನ್ನು ನೀಡುತ್ತದೆ. ಯಾವ ರೀತಿ ಶರೀರಕ್ಕೆ ಪೋಷಣೆ ಅಗತ್ಯವೋ ಅದೇ ರೀತಿ ಮನಸ್ಸನ್ನು ಒಂದು ಆಹ್ಲಾದಾವಸ್ಥೆಯಲ್ಲಿ ಇಡುವಂಥದ್ದು, ಶರೀರದ ಜೊತೆಗೆ ಮನಸ್ಸನ್ನು ಸಹ ಪ್ರತಿನಿತ್ಯ ಪೋಷಣೆ ಮಾಡುವಂಥದ್ದು ಅತಿ ಅವಶ್ಯಕ. ಯಾವ ರೀತಿ ಯಾರು ಸಮಯಕ್ಕನುಗುಣವಾಗಿ ಸರಿಯಾಗಿ ನಿದ್ದೆಯನ್ನು ಮಾಡ್ತಾರೋ ಅವರಲ್ಲಿ ಚಿತ್ತ ಪ್ರಸಾದನ ಅಥವಾ ಮನಸ್ಸಿನ ಪೋಷಣೆಯು ಸರಿಯಾಗಿ ಆಗ್ತದೆ. ಲಾಘವಂ ಆದದಾತಿ. ಯಾರು ಸರಿಯಾಗಿ ನಿದ್ದೆಯನ್ನು ಮಾಡ್ತಾರೋ, ಸಮ್ಯಕ್ ಪ್ರಮಾಣದಲ್ಲಿ ಮಾಡ್ತಾರೋ ಅದು ಶರೀರ ಹಾಗೂ ಮನಸ್ಸಿನ ಲಘುತ್ವವನ್ನು ಉಂಟು ಮಾಡ್ತದೆ. ಮನಸ್ಸನ್ನು ಹಗುರವಾಗಿಡ್ತದೆ. ಎದ್ದಾಗ ಮನಸ್ಸು ಒಂದು ಉತ್ತೇಜಿತ ಅವಸ್ಥೆಯಲ್ಲಿರ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳುವಂಥ ಒಂದು ಆಸಕ್ತಿ ಮನಸ್ಸಿಗಿರ್ತದೆ. ಈ ರೀತಿಯಾಗಿ ಮನಸ್ಸಿನ ಪೋಷಣೆಯನ್ನು ನಿದ್ದೆಯು ಮಾಡ್ತದೆ. ಪ್ರತ್ಯಂಗಂ ಉಜ್ವಲಯತಿ. ಶರೀರದಲ್ಲಿರುವಂತಹ ವಿವಿಧ ಅಂಗಾಂಗಗಳ ಪೋಷಣೆಯನ್ನು ಮಾಡ್ತದೆ. ಅಂಗಾಂಗಗಳ ಕಾರ್ಯಕ್ಷಮತೆ, ದೃಢತೆ ಉತ್ತಮ ಮಟ್ಟದಲ್ಲಿರ್ತದೆ. ನಿದ್ದೆ ಮಾಡಿದಷ್ಟು ಹೊತ್ತು ಈ ಅಂಗಾಂಗಗಳ ಪೋಷಣೆಯು ಸರಿಯಾದ ರೀತಿಯಲ್ಲಿ ನಡೀತಾ ಇರ್ತದೆ. ಹಾಗಾಗಿ ಪ್ರತಿನಿತ್ಯ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡುವುದು ಅತಿ ಅವಶ್ಯಕವಾಗಿದೆ. ಎಷ್ಟೇ ವಿಧವಾದಂಥ ಒಂದು ಮುಂಜಾಗ್ರತೆ ತಗೊಂಡ್ರೂ ಸಹ ಶರೀರದಲ್ಲಿ ಅಲ್ಪ ಮಟ್ಟಿಗೆ ದೋಷಗಳು ಉಲ್ಬಣಾವಸ್ಥೆಯನ್ನು ಹೊಂದುತ್ತದೆ. ದೋಷ ವಿಕೃತಿಗಳು ಉಂಟಾಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಈ ದೋಷಗಳನ್ನು ನಿವಾರಣೆ ಮಾಡಿಸ್ಕೊಳ್ಳಿಕ್ಕೆ, ಈ ವೃದ್ಧಿಯಾದಂಥ ದೋಷಗಳನ್ನು ಶಮನ ಮಾಡಲಿಕ್ಕೆ ಈ ನಿದ್ದೆ ಹೇಳುವಂಥದ್ದು ಅತಿ ಉಪಯೋಗಕಾರಿಯಾಗಿದೆ. ಧಾತು ಸಾಮ್ಯಂ. ಶರೀರ ಹೇಳುವಂಥದ್ದು ವಿವಿಧ ರೀತಿಯ ಧಾತು ಅಥವಾ ಬಾಡಿ ಟಿಶ್ಯೂಸ್ ಅಂತೇಳಿ ಕರಿತೇವೆ. ರಕ್ತದಲ್ಲಿರುವಂತಹ, ಶರೀರದಲ್ಲಿರುವಂತಹ ಒಂದು ರಕ್ತ ಇರ್ಬೋದು, ಮೂಳೆಗಳಿರ್ಬೋದು, ಮಾಂಸಪೇಶಿಗಳಿರ್ಬೋದು, ರಿಪ್ರೊಡಕ್ಟಿವ್ ಟಿಶ್ಯೂಸ್ ಇರ್ಬೋದು. ಇವುಗಳೆಲ್ಲ ಶರೀರದಲ್ಲಿ ದಿನನಿತ್ಯ ಪೋಷಣೆಯನ್ನು ಹೊಂದಬೇಕು, ದಿನನಿತ್ಯ ಆರೋಗ್ಯಾವಸ್ಥೆಯಲ್ಲಿರಬೇಕು, ದಿನನಿತ್ಯ ಸಮ್ಯಕ್ ಪ್ರಮಾಣದಲ್ಲಿ ಉತ್ಪನ್ನವಾಗ್ತಾ ಇರಬೇಕು. ಇವುಗಳನ್ನೆಲ್ಲ ಹೊಂದಲಿಕ್ಕೆ ನಿದ್ದೆ ಹೇಳುವಂಥದ್ದು ಅತಿ ಅವಶ್ಯಕ. ಆರೋಗ್ಯವನ್ನು ಹೊಂದಲಿಕ್ಕೆ, ಆರೋಗ್ಯವನ್ನು ಹೊಂದಿರಲಿಕ್ಕೆ ಈ ಧಾತು ಸಾಮ್ಯ ಹೇಳುವಂಥದ್ದು ಒಂದು ಅವಶ್ಯಕವಾದ ಘಟಕವಾಗಿದೆ. ಆನಂದಂ ಅರ್ಪಯತಿ. ಯಾರು ಸರಿಯಾದ ಸಮಯದಲ್ಲಿ ಮಲ್ಕೊಂಡು ಸರಿಯಾದ ಸಮಯದಲ್ಲಿ ಏಳ್ತಾರೋ ಅವರಿಗೊಂದು ಆನಂದ ಇರ್ತದೆ, ಸಂತೋಷ ಇರ್ತದೆ. ಇದನ್ನು ನಾವು ಸಮಾಜದಲ್ಲಿ ಸಹ ಕಾಣಿಸ್ತೇವೆ, ಸಮಾಜದಲ್ಲಿ ಸಹ ನೋಡ್ತೇವೆ. ಯಾರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ವೋ ಅವರು ಬೆಳಗ್ಗೆ ಎದ್ದಾಗ ಅವರಲ್ಲೊಂದು ಉಲ್ಲಾಸತನ ಇರೋದಿಲ್ಲ, ಆನಂದ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಮನಸ್ಸಿಗೊಂದು ಅತಿಯಾದ ಕಿರಿಕಿರಿ ಇರ್ತದೆ. ಹಾಗಾಗಿ ಈ ಕಿರಿಕಿರಿ,
ಒಂದು ಮನಸ್ಸಿಗಿರುವಂಥ ಒಂದು ಅಸಂತೋಷ ಇವುಗಳನ್ನೆಲ್ಲ ಹೊಂದದೇ ಇರಲು ಅಥವಾ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸರಿಯಾದ ಸಮಯದಲ್ಲಿ ಸಮ್ಯಕ್ ಪ್ರಮಾಣದಲ್ಲಿ ನಿದ್ದೆಯನ್ನು ಹೊಂದುವುದು ಅತಿ ಅವಶ್ಯಕವಾಗಿದೆ.